ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 10.5 ಎಕರೆ ಒಂದು ಒಳ್ಳೆ ಕಂಡೀಷನ್ ಇರೋವಂಥ ರೋಬಸ್ಟ ಕಾಫಿ ಎಸ್ಟೇಟು. ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರಾ, ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಮಡ್ ರೋಡಲ್ಲಿ ಹೋದರೆ ನಾವು ಪ್ರಾಪರ್ಟಿಗೆ ಹೋಗ್ತೀವಿ. ಇದೇ ಪ್ರಾಪರ್ಟಿ ಬರುತ್ತೆ. ಒಂದು ಒಳ್ಳೆ ಕಂಡೀಷನ್ ಇರೋವಂಥ ಕಾಫಿ ಎಸ್ಟೇಟ್ ಇದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ಈ ಕಾಫಿ ಗಿಡಗಳೆಲ್ಲ ಆಲ್ಮೋಸ್ಟ್ ಒಂದು 25 to 30 ಇಯರ್ಸ್ ಆಗಿರೋಂಥ ಗಿಡಗಳು. ಒಳ್ಳೆ ಇಳುವರಿ ಬರ್ತಿದೆ. ಏನು 10.5 ಎಕರೆ ಟೋಟಲ್ ಬೌಂಡ್ರಿ ಇದೆ, ಆ ಟೋಟಲ್ ಬೌಂಡ್ರಿಲಿ ಸೇಮ್ ಏನು ನೋಡ್ತಾ ಇದ್ದಾರೆ ಇದೇ ಕಂಡೀಷನ್ ಕಾಫಿ ಇದೆ. ಹಾಗೆಯೇ ಈ ಪ್ರಾಪರ್ಟಿಲಿ ಇನ್ನೊಂದು ಬೆನಿಫಿಟ್ ಏನಂತಂದರೆ 10.5 ಎಕರೆ ರೆಕಾರ್ಡ್ ಇರೋವಂಥ ಕಾಫಿ ಎಸ್ಟೇಟ್ ನೀವೇನು ನೋಡ್ತಾ ಇದ್ದಾರೆ ಇದೊಂದಾದರೆ, ಇದ್ರ ಜೊತೆಗೇ 10 ಎಕರೆ ಎಂಕ್ರೋಚ್ಮೆಂಟ್ ಇದೆ. ಅದು ಕೂಡ ಈ ಏನು ಜಾಗ ನೋಡ್ತಾ ಇದ್ದಾರೆ ಇದ್ರ ಪಕ್ಕದಲ್ಲೇ ಇರೋವಂಥದ್ದು. ಬಟ್ ಅದು ಫುಲ್ ಜಂಗಲ್ ಇದೆ, ಯಾವುದೇ ರೀತಿ ಪ್ಲ್ಯಾಂಟೇಷನ್ ಮಾಡಿಲ್ಲ. ಹಾಗಾಗಿ 10.5 ಎಕರೆ ರೆಕಾರ್ಡ್ ಇರೋದ್ರ ಜೊತೆಗೆ 10.5 ಎಕರೆ ಎಂಕ್ರೋಚ್ಮೆಂಟ್ ಕೂಡ ಸಿಗ್ತಾಯಿದೆ. ಟೋಟಲಾಗಿ ಇಲ್ಲಿ ಬೌಂಡ್ರಿ ಬಂದುಬಿಟ್ಟು 20.5 ಎಕರೆ ಸಿಗುತ್ತೆ. ಬಟ್ ಇಲ್ಲಿ ಸೆಲ್ಲರ್ ಪ್ರೈಸ್ ಏನಿದೆ ಅದು ಏನು ರೆಕಾರ್ಡ್ ಇದೆ 10.5 ಎಕರೆ ಅದಕ್ಕೆ ಮಾತ್ರ ಅನ್ವಯಿಸುತ್ತೆ. ಈ ಪ್ರಾಪರ್ಟಿಯಿಂದ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಹಾಗೆ ಈ ಪ್ರಾಪರ್ಟಿ ಒಂದು ಒಳ್ಳೆ ಲೊಕೇಶನಲ್ಲಿದೆ. ನೀವು ನೋಡ್ಬೋದು, ನಾನು ಮುಂದೆನೂ ತೋರಿಸ್ತೀನಿ ವಿಡಿಯೋದಲ್ಲಿ. ತುಂಬ ಚೆನ್ನಾಗಿರೋಂಥ ವ್ಯೂ ಸಿಗುತ್ತೆ. ಮತ್ತು ಈ ತೋಟದಲ್ಲಿ ವರ್ಷಕ್ಕೆ ಒಂದು 30ರಿಂದ 35 ಚೀಲ ಕಾಫಿ ಕುಯ್ತಾ ಇದ್ದಾರೆ. ಒಳ್ಳೆ ಆದಾಯ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಒಳಗಡೆ ಎಲ್ಲ ವೆಹಿಕಲ್ ಓಡಾಡಲಿಕ್ಕೆ ಅಂತ ಹೇಳ್ಬಿಟ್ಟು ರೋಡೆಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಈ ಪ್ರಾಪರ್ಟಿ ಒಂದು ಒಳ್ಳೆ ರೋಡ್ ಅಪ್ರೋಚ್ ಇರೋವಂಥ ಪ್ರಾಪರ್ಟಿ. ಯಾಕೆ ಅಂತಂದರೆ ಸ್ಟೇಟ್ ಹೈವೇಯಿಂದ ಜಸ್ಟ್ ಒಂದು 1.5 ಕಿಲೋಮೀಟ್ರು ಮಡ್ ರೋಡ್ ಸಿಗುತ್ತೆ. ಆ ಮಡ್ ರೋಡ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ, ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೆ ಈ ಥರ ವ್ಯೂ ಸಿಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರೋವಂಥ ವ್ಯೂ ಇದೆ. ಈ ತೋಟನ ನೀವು ಯಾವುದೇ ಕಡೆ ನೋಡಿದ್ರು, ಅಂದರೆ 10.5 ಎಕರೆಯಲ್ಲಿ ಯಾವ ಭಾಗದಲ್ಲಿ ನೋಡಿದ್ರೂ ಸೇಮ್ ಕಂಡೀಷನಲ್ಲಿದೆ. ಅಂದರೆ ಓನರು ತುಂಬ ಅಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ತೋಟನ. ಮತ್ತು ಈ ತೋಟಕ್ಕೆ ನೀರಿನ ವ್ಯವಸ್ಥೆ ಅಂತಂದರೆ ಒಂದು ಕೆರೆ ಇದೆ. ಹಾಗೆ ಅದ್ರ ಜೊತೆಗೆ ಒಂದು ಚಿಕ್ಕದಾಗಿ ಒಂದು ಸ್ಟ್ರೀಮ್ ಕೂಡ ಇದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬರುತ್ತೆ. ಈ ಜಾಗದಲ್ಲಿ ಸಾಯಿಲ್ ರೆಡ್ ಸಾಯಿಲ್ ಬರುತ್ತೆ. ಕಾಫಿ ತೋಟಕ್ಕೆ ಒಳ್ಳೆ ಮಣ್ಣು ಅಂತ ಹೇಳ್ಬೋದು. ಹಾಗೆಯೇ ಈ ಏರಿಯಾದಲ್ಲಿ ಮಳೆ ಬಗ್ಗೆ ಹೇಳಬೇಕಂತಂದರೆ ವರ್ಷಕ್ಕೆ ಒಂದು 100ರಿಂದ 150 ಇಂಚುವರೆಗೂ ಮಳೆ ಆಗುತ್ತೆ. ಈ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಆಗಿದೆ. ಮತ್ತು ಪರ್ಫೆಕ್ಟ್ ಡಾಕ್ಯುಮೆಂಟ್ ಇರೋವಂಥ ಪ್ರಾಪರ್ಟಿ, ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ. ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ ಬೆನಿಫಿಟ್ ಏನು ಅಂತ ನಾನು ಮುಂಚೆನೇ ಹೇಳಿದ್ದೆ. 10.5 ಎಕರೆ ರೆಕಾರ್ಡ್ ಇರೋವಂಥ ಕಾಫಿ ತೋಟ ಜೊತೆಗೆ 10 ಎಕರೆ ಎಂಕ್ರೋಚ್ಮೆಂಟ್ ಏನಿದೆ ಅದು ಸಹ ಕೊಡ್ತಾ ಇದ್ದಾರೆ. ಟೋಟಲಾಗಿ ಇಲ್ಲಿ 20.5 ಎಕರೆ ಬೌಂಡ್ರಿ ಬರುತ್ತೆ. ಆದರೆ ಸೆಲ್ಲರ್ ಪ್ರೈಸ್ ಹೇಳ್ತಾ ಇರೋದು 10.5 ಎಕರೆಗೆ ಮಾತ್ರ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಎಕರೆಗೆ 29 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಸಣ್ಣದಾಗಿ ನೆಗೋಷಿಯಬಲ್ ಇದೆ. ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.